ಪತ್ರಿಕೆಯೇ ಪ್ರಜೆಯ ಮಂತ್ರಿ. ಡಿ.ವಿ. ಗುಂಡಪ್ಪ. ಲೇಖನಿ ಖಡ್ಗಕ್ಕಿಂತ ಹರಿತ ಎನ್ನುತ್ತಾರೆ. ಅದರಲ್ಲೂ ಪತ್ರಕರ್ತನ ಲೇಖನಿ ರಾಜ್ಯಗಳನ್ನು ಕಟ್ಟಿದೆ, ರಾಜ್ಯಗಳನ್ನು ಉರುಳಿಸಿದೆ. ಆದರೆ ಲೇಖನಿ ಹಿಡಿದ ಪತ್ರಕರ್ತನ ಸ್ಥಿತಿ ಮಾತ್ರ ಆರಂಭದಿಂದಲೂ ಅತಂತ್ರವೇ. ಪತ್ರಕರ್ತನಿಗೆ ಬದುಕಿನ ಭದ್ರತೆಯೂ ಇಲ್ಲ, ಭರವಸೆಯೂ ಇಲ್ಲ. ಸ್ವಾತಂತ್ರ್ಯ ಪೂರ್ವದಿಂದ ಆರಂಭಿಸಿ ದಶಕಗಳ ಕಾಲ ಪತ್ರಿಕಾ ವೃತ್ತಿ ಎಂಬುದು ಸಂಬಳದ ಕೆಲಸವೂ ಅಲ್ಲ, ಅದೊಂದು ಸೇವೆ, ವ್ರತ. ಪತ್ರಿಕೋದ್ಯೋಗವು ಒಂದು ಕಡೆ ಕಸುಬು, ವ್ಯಾಪಾರ, ಇನ್ನೊಂದು ಕಡೆ ಧರ್ಮದೀಕ್ಷೆ, ಬುದ್ಧಿಶ್ರಮ. ಡಿ.ವಿ.ಜಿ. ಅಂಥ ಸ್ಥಿತಿಯಲ್ಲಿ ಕೊನೆ ಪಕ್ಷ ವೃತ್ತಿ ಬಾಂಧವರು ಒಂದಾಗಿ ತಮ್ಮ ಕಷ್ಟ ಸುಖ ಹಂಚಿಕೊಳ್ಳುವ ಕೂಟ ರಚಿಸಿಕೊಳ್ಳಬೇಕು ಎಂಬ ಚಿಂತನೆ ಮೂಡಿದ್ದು ಕನ್ನಡ ಪತ್ರಿಕೋದ್ಯಮದ ಆದ್ಯ ಪುರುಷರಲ್ಲೊಬ್ಬರಾದ ಡಿ.ವಿ. ಗುಂಡಪ್ಪನವರಿಗೆ. ಡಿ.ವಿ.ಜಿ. ತಮ್ಮನ್ನು ಮೂಲತಃ ಪತ್ರಕರ್ತನೆಂದೇ ಕರೆದುಕೊಳ್ಳುತ್ತಿದ್ದರು. 1928ರಲ್ಲೇ ಬಾಗಲಕೋಟೆಯಲ್ಲಿ ಅಖಿಲ ಕರ್ನಾಟಕ ವೃತ್ತಿ ಪತ್ರಿಕಾಕರ್ತರ ಪ್ರಥಮ ಪರಿಷತ್ತಿನ ಸಮಾವೇಶ ನಡೆದಾಗ ಅದರ ಅಧ್ಯಕ್ಷರಾಗಿದ್ದ ಡಿ.ವಿ.ಜಿ. ಪತ್ರಕರ್ತರ ಸೌಕರ್ಯಗಳಿಗಾಗಿ ಸಂಘಟನೆಯ ಅಗತ್ಯವನ್ನು ಒತ್ತಿ ಹೇಳಿದ್ದರು. ಅದರ ಕಲ್ಪನೆ ಚಿಗುರೊಡೆದು 1932ರ ವಸಂತದ ಒಂದು ಮುಂಜಾನೆ ಎಂದಿನಂತೆ ಲಾಲ್ಬಾಗ್ನಲ್ಲಿ ಸೇರಿದ ಕೆಲವು ಪತ್ರಕರ್ತ ಮಿತ್ರರು ಚರ್ಚಿಸಿ ರಚಿಸಿಕೊಂಡಿದ್ದೇ ಮೈಸೂರು ಪತ್ರಿಕೋದ್ಯಮಿಗಳ ಸಂಘ. ಸಂಘಕ್ಕೆ ಡಿ.ವಿ. ಗುಂಡಪ್ಪನವರೇ ಮೊದಲ ಅಧ್ಯಕ್ಷರು. ಆ ಸಂದರ್ಭದಲ್ಲಿ ಮೈಸೂರು ಅರಸರಾದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪತ್ರಕರ್ತರ ಕ್ಷೇಮನಿಧಿಗಾಗಿ 500 ರೂಪಾಯಿಗಳ ದೇಣಿಗೆ ಕೊಟ್ಟಿದ್ದರು. ಇಂದು 1 ಕೋಟಿ ರೂಪಾಯಿಗಳ ದೊಡ್ಡ ಮೊತ್ತವೇ ಸಂಘದಲ್ಲಿದೆ. 1932ರ ಜುಲೈನಲ್ಲಿ ಬೆಂಗಳೂರಿನ ಮಿಥಿಕ್ ಸೊಸೈಟಿಯಲ್ಲಿ ಜನ್ಮ ತಳೆದ ಪತ್ರಿಕೋದ್ಯಮಿಗಳ ಸಂಘ ಆರಂಭದಲ್ಲಿ ಮಹಾತ್ಮ ಗಾಂಧಿ ರಸ್ತೆಯ ಚರ್ಚಿನಲ್ಲಿ ಕೆಲಸ ನಿರ್ವಹಿಸಿದರೂ ಅನತಿ ಕಾಲದಲ್ಲೇ ತಾಲೂಕು ಕಚೇರಿ ಆವರಣದ ಕಲ್ಲು ಕಟ್ಟಡಕ್ಕೆ ಸ್ಥಳಾಂತರವಾಯಿತು. ಈಗ ಅದೇ ಪರಿಸರದಲ್ಲಿ ತಲೆ ಎತ್ತಿದ ಕಂದಾಯ ಭವನದಲ್ಲಿ ಸಂಘ ನೆಲೆಯೂರಿ ನಿಂತಿದೆ. ಸಂಘದಲ್ಲಿ ಮೊದಲಿಗೆ ಪತ್ರಿಕಾ ಮಾಲೀಕರಿದ್ದರು, ಪತ್ರಕರ್ತರಿದ್ದರು, ಉಳಿದ ಪತ್ರಿಕಾ ನೌಕರರೂ ಇದ್ದರು. ಹಾಗಾಗಿ ಈ ಸಂಸ್ಥೆ ಒಂದಷ್ಟು ಕಾಲ ಕೇವಲ ವೃತ್ತಿ ಬಾಂಧವರ ಕೂಟ ಮಾತ್ರವಾಗಿ ಕೆಲಸ ನಿರ್ವಹಿಸಿತು. ಪತ್ರಿಕಾಕರ್ತರ ಸಂಘ ಇದ್ದದ್ದು ಎಲ್ಲ ಪತ್ರಿಕೆಗಳ ಕಾರ್ಯಕರ್ತರಿಗೂ ಕೂಡ ಅಲ್ಲಿ ಅವಕಾಶವಿರ್ತಿತ್ತು. ಅದರಲ್ಲಿ ಮುಖ್ಯವಾಗಿ ಸಂಪಾದಕರುಗಳು ಕೂಡ ಅವಕಾಶ ಇತ್ತು. ಹಾಗೆಯೇ ಪ್ರೊಪ್ರೈಟರ್ಸ್ ಯಾರಿದ್ದಾರೆ ಅವ್ರಿಗೂ ಕೂಡ ಅದರಲ್ಲಿ ಅವಕಾಶ ಇರ್ತಿತ್ತು. ಆದ್ದರಿಂದ ಅದು ಎಲ್ಲರ ಹಿತವನ್ನು ಕಾಪಾಡ್ತಕ್ಕಂಥ ಒಂದು ಸಂಸ್ಥೆಯಾಗಿ ಬೆಳೀತಾ ಇತ್ತು. ಅನ್ಯೋನ್ಯತೆಯಿಂದ ಏನಾದರೂ ವಿಚಾರಗಳಿದ್ದರೆ, ಸಮಸ್ಯೆಗಳಿದ್ದರೆ ಬಗೆಹರಿಸ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆ ಆಗ ಇರ್ತಿತ್ತು. ಆದರೆ ಪತ್ರಕರ್ತರು ತಮ್ಮ ಹಕ್ಕುಗಳ ಪ್ರಶ್ನೆ ಎತ್ತಿದ ಕೂಡಲೇ ಪತ್ರಕರ್ತನನ್ನು ಕಾರ್ಮಿಕ ಎನ್ನಬಹುದೇ ಎಂಬ ಸವಾಲು ಎದುರಾಯಿತು. ಯಾಕೆಂದರೆ ಆಗೆಲ್ಲ ಪತ್ರಿಕಾ ಮಾಲೀಕರು ಪತ್ರಕರ್ತ ಕಾರ್ಮಿಕನಲ್ಲ, ಆತ ಕಾರ್ಮಿಕರಂತೆ ಹಕ್ಕುಗಳನ್ನು ಕೇಳುವಂತಿಲ್ಲ ಎಂಬ ವಾದ ಮುಂದಿಡುತ್ತಿದ್ದರು. ಹೀಗಿರುವಾಗ ಪತ್ರಕರ್ತರ ಒಕ್ಕೂಟವನ್ನು ಕಾರ್ಮಿಕ ಸಂಘಟನೆಯಾಗಿಯೇ ಕಟ್ಟಬೇಕೆಂಬ ಸ್ಪಷ್ಟ ಅರಿವು ಮೂಡಿದ್ದು 1950ರಲ್ಲಿ. ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಎಚ್.ಎಸ್. ದೊರೆಸ್ವಾಮಿಯವರು ಸಂಘದ ಅಧ್ಯಕ್ಷರಾದಾಗ ಸಂಘಟನೆ ಆಗ ಕಾರ್ಯನಿರತ ಪತ್ರಕರ್ತರ ಸಂಘವೆಂಬ ಹೆಸರು ಪಡೆದುಕೊಂಡಿತು. ನಾನು ಅಧ್ಯಕ್ಷನಾದಾಗ ಈ ಕಾರ್ಯನಿರತ ಪತ್ರಕರ್ತರ ಸಂಘ ಅದರ ಆರಂಭ ಆಯಿತು. ಆ ಆರಂಭದ ದಿವಸಗಳಲ್ಲಿ ಅದರ ನಿಬಂಧನೆಗಳನ್ನು ರಚನೆ ಮಾಡೋದಕ್ಕೋಸ್ಕರವಾಗಿ ಒಂದು ಸ್ಟಿಯರಿಂಗ್ ಕಮಿಟಿಯನ್ನು ಮಾಡಿದರು. ಅದರಲ್ಲಿ ದಿಗ್ಗಜರೆಲ್ಲ ಇದ್ದರು. ನಾನು ಮತ್ತು ಜಯಶೀಲ್ ರಾಯರು ನಾವು ಕೂಡ ಆ ಸ್ಟಿಯರಿಂಗ್ ಕಮಿಟಿಯ ಸದಸ್ಯರಾಗಿದ್ದು, ಕಾರ್ಯನಿರತ ಪತ್ರಕರ್ತರ ಸಂಘವನ್ನೇ ಪ್ರತ್ಯೇಕವಾಗಿ ಮಾಡಬೇಕು ಅಂತಕ್ಕಂಥ ಮಾತು ಬಂತು. ಆದ್ದರಿಂದ ಈ ಪತ್ರಕರ್ತರ ಸಂಘ ಏನಿತ್ತು ಅದು ಕಾರ್ಯನಿರತ ಪತ್ರಕರ್ತರ ಸಂಘವಾಯಿತು. ಅದಾದ ಮೇಲೆ ಪ್ರೊಪ್ರೈಟರ್ಸ್ ಯಾರಿದ್ದಾರೆ ಅವರುಗಳಿಗೆ ಅಲ್ಲಿ ಅವಕಾಶವೂ ಇಲ್ಲದೆ ಹೋಯಿತು.
ಆಗಿನಿಂದಲೂ ಸಂಘ ಹಲವು ಕವಲುಗಳಲ್ಲಿ ಹೋರಾಡುತ್ತಾ ಪತ್ರಕರ್ತರಷ್ಟೇ ಅಲ್ಲದೆ ಎಲ್ಲ ಪತ್ರಿಕಾ ನೌಕರರ ಹಿತ ಕಾಯುತ್ತಾ ಬಂದಿದೆ. 1956ರ ಸುಮಾರಿಗೆ ಸಂಘವು ಅಧಿಕೃತವಾಗಿ ಕಾರ್ಮಿಕ ಕಾಯ್ದೆ ಅಡಿಯೇ ನೋಂದಾವಣೆಯಾಯಿತು. ಸಹಜವಾಗಿಯೇ ಪತ್ರಕರ್ತರ ವೇತನ ವರಮಾನಗಳ ಪ್ರಶ್ನೆ ಆಗ ಮುನ್ನೆಲೆಗೆ ಬಂತು. ಆ ಹಿನ್ನೆಲೆಯಲ್ಲಿ ಪತ್ರಕರ್ತರ ಒತ್ತಾಯಕ್ಕೆ ಮಣಿದ ಕೇಂದ್ರ ಸರ್ಕಾರ ಕಾಲಕಾಲಕ್ಕೆ ವೇತನ ಮಂಡಳಿಗಳನ್ನು ರಚಿಸಬೇಕಾಯಿತು. ಈ ಹಾದಿಯಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಒಮ್ಮೆ ಮಹತ್ವದ ಹೆಜ್ಜೆ ಇಟ್ಟಿತು. ಪತ್ರಕರ್ತರು ವೇತನ ಮಂಡಳಿ ಮುಂದೆ ಯಾವಾಗಲೂ ತಮ್ಮ ಅಂದರೆ ಪತ್ರಕರ್ತರ ಸಂಬಳ ಸಾರಿಗೆ ವಿಷಯದಲ್ಲಿ ಮಾತ್ರ ಮನವಿ ಸಲ್ಲಿಸಿ ಹೋರಾಡುತ್ತಿದ್ದರು. ಇತರೆ ಪತ್ರಿಕಾ ನೌಕರರ ಸ್ಥಿತಿಗತಿಗಳನ್ನು ಗಮನಿಸುವವರೇ ಇರಲಿಲ್ಲ. ಆದರೆ ಪಾಳೇಕರ್ ನ್ಯಾಯಮಂಡಳಿ ರಚನೆಯಾದಾಗ ಮೊದಲ ಬಾರಿ ಪರಿಸ್ಥಿತಿ ಬದಲಾಯಿತು. ಮಂಡಳಿ ಪತ್ರಕರ್ತರಷ್ಟೇ ಅಲ್ಲದೆ ಪತ್ರಿಕೆಗಳ ಇತರೆ ನೌಕರರನ್ನು ತನ್ನ ವ್ಯಾಪ್ತಿಗೆ ತೆಗೆದುಕೊಂಡಿತು. ಇದು ಸಾಧ್ಯವಾಗಿದ್ದು ಕರ್ನಾಟಕದ ಪತ್ರಕರ್ತರ ಸಂಘಟನೆಯ ಎನ್. ಅರ್ಜುನದೇವ ಅವರ ಪರಿಶ್ರಮದಿಂದಾಗಿ. ಆಗೊಮ್ಮೆ ಬೆಂಗಳೂರಿಗೆ ಭೇಟಿ ನೀಡಿದ್ದ ಕೇಂದ್ರ ಕಾರ್ಮಿಕ ಸಚಿವ ರಘುನಾಥ ರೆಡ್ಡಿಯವರನ್ನು ಭೇಟಿ ಮಾಡಿದ ಅರ್ಜುನದೇವ ಹಾಗೂ ಇತರರು ಪತ್ರಕರ್ತರಷ್ಟೇ ಅಲ್ಲದೆ ಉಳಿದವರ ಸಂಬಳ ಸಾರಿಗೆ ಭತ್ಯೆಗಳನ್ನು ನ್ಯಾಯೋಚಿತವಾಗಿ ನಿಗದಿ ಮಾಡುವಂತೆ ಕೋರಿದರು. ಇದು ದೇಶದ ಪತ್ರಿಕಾ ರಂಗದಲ್ಲೇ ಮಹತ್ತರ ಬದಲಾವಣೆಗೆ ನಾಂದಿಯಾಯಿತು. ಸೆಂಟ್ರಲ್ ಲೆವೆಲಲ್ಲಿ ನಾನು ಹೋದಾಗ ಅಲ್ಲಿ ಆವಾಗಿದ್ದಂಥವರು ಇವರು ರಘುನಾಥ್ ರೆಡ್ಡಿ ಅಂತ. ರಘುನಾಥ್ ರೆಡ್ಡಿ ಲೇಬರ್ ಮಿನಿಸ್ಟರ್ ಆಗಿದ್ರು. ತಕ್ಷಣ ಅಮೆಂಡ್ಮೆಂಟ್ ನೆನಪಾಯಿತು. ಸರ್ ವೈ ಕ್ಯಾನ್ ಯು ಮೂವ್ ಎನ್ ಅಮೆಂಡ್ಮೆಂಟ್ ಟು ದಿ ಜರ್ನಲಿಸ್ಟ್ ಆ್ಯಕ್ಟ್ ಇಟ್ ಸೆಲ್ಫ್ ಇದೆ. ಹೌ ಅಂತ ಕೇಳಿದರು. ದಿಸ್ ಆ್ಯಕ್ಟ್ ಪ್ರೊವೈಡ್ ವೇಜ್ ಬೋರ್ಡ್ ಫಾರ್ ವರ್ಕಿಂಗ್ ಜರ್ನಲಿಸ್ಟ್ ಅಂತ ಇದೆ. ಇನ್ಸ್ಟೆಡ್ ಆಫ್ ದಟ್ ದಿಸ್ ಆ್ಯಕ್ಟ್ ಪ್ರೊವೈಡ್ ವೇಜ್ ಬೋರ್ಡ್ ಫಾರ್ ವರ್ಕಿಂಗ್ ಜರ್ನಲಿಸ್ಟ್ ಆ್ಯಂಡ್ ಅದರ್ ನ್ಯೂಸ್ ಪೇಪರ್ ಎಂಪ್ಲಾಯೀಸ್ ಅಂತ ಸೇರಿಸಿದೆ. ಹೌ ಅಂತ ಅವ್ರಿಗೆ ಆನಂದ ಆಗೋಯ್ತು. ಆನಂದ ಆಗಲಿ ಸರ ಅಲ್ಲೇ ಬರೆದುಬಿಟ್ಟು ಅವ್ರು PN ಕರೆದು ನೀನು ಸೀದಾ ಇದನ್ನು ಏರೋಡ್ರಮ್ಗೆ ಹೋಗಿ ಏರ್ಲಿಫ್ಟ್ ಇಟ್ಟು ಡೆಲ್ಲಿ. ಅಷ್ಟಾಗಿ ವೇತನ ಮಂಡಳಿ ತನ್ನ ಶಿಫಾರಸು ಪ್ರಕಟಿಸಿದಾಗ ಅದನ್ನು ಜಾರಿ ಮಾಡಲು ಮುಂದಾಗಿದ್ದು ಕೆಲವೇ ಪತ್ರಿಕಾ ಸಂಸ್ಥೆಗಳು. ಹಾಗಾಗಿ ಪತ್ರಕರ್ತರ ಸಂಘಟನೆ ಬೇರೆ ದಾರಿ ಕಾಣದೆ ಮುಷ್ಕರದ ಹಾದಿ ಹಿಡಿಯಬೇಕಾಯಿತು. ಆಗ ಅವರೊಂದಿಗೆ ಕೈ ಜೋಡಿಸಿದ್ದು ಬೆಂಗಳೂರು ವೃತ್ತಪತ್ರಿಕಾ ನೌಕರರ ಸಂಘಟನೆ ಹಾಗೂ ಸಂಘಟನೆಯ ನೇತಾರ MC ನರಸಿಂಹನ್. ಇವರು ಪತ್ರಕರ್ತರ ಸಂಘಟನೆಯ ಕಾನೂನು ಸಲಹೆಗಾರರೂ ಹೌದು. ಅಂತೂ ಪತ್ರಕರ್ತರು ಹಾಗೂ ಇತರೆ ನೌಕರರ ಈ ಒಗ್ಗಟ್ಟು ಇಡೀ ದೇಶಕ್ಕೆ ಮಾದರಿಯಾಯಿತು. ಹೀಗೆ ಸಂಬಳ ಹಾಗೂ ಇತರೆ ಸೌಲಭ್ಯಗಳಿಗಾಗಿ ಶ್ರಮಿಸುವುದರ ಜೊತೆಗೆ ಸಂಘ ಕಾಲಕಾಲಕ್ಕೆ ಅನ್ಯಾಯಗಳ ವಿರುದ್ಧವೂ ಹೋರಾಟಕ್ಕಿಳಿಯುವುದು ಅನಿವಾರ್ಯವಾಯಿತು. ಅಂಥ ಹೆಚ್ಚಿನ ಹೋರಾಟಗಳು ನಡೆದಿದ್ದು ಸುವಿಖ್ಯಾತ ಚಿತ್ರಕಲಾವಿದ GK ಸತ್ಯ ಅವರು ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ. ಪ್ರಜಾವಾಣಿಯಲ್ಲಿ ಭಾಳ ದೊಡ್ಡ ಒಂದು ಹೋರಾಟ ನಡೀತು. 52 ದಿವಸಗಳ ಮುಷ್ಕರ ನಡೀತು. ಸಂಯುಕ್ತ ಕರ್ನಾಟಕ ಸಂತೆ ಮುಚ್ಚೋಗಿತ್ತು. ಸೊ ಅದನ್ನು ತೆಗೆಸೋದಕ್ಕೆ ಮತ್ತು ಪತ್ರಕರ್ತರಿಗೆ ಮತ್ತು ಪತ್ರಿಕಾ ನೌಕರಿಗೆ ಮತ್ತೆ ಜೀವನೋಪಾಯ ಸಿಗೋ ಹಾಗೆ ಮಾಡೋದಕ್ಕೆ ಅತ್ಯಂತ ದೀರ್ಘಕಾಲದ ಹೋರಾಟ ಅವಾಗ ಮಾಡಿದ್ವಿ. ಆಮೇಲೆ ಪತ್ರಿಕಾ ವೇತನ ಆಯೋಗದ ಶಿಫಾರಸುಗಳನ್ನು ಇಡೀ ದೇಶ ಜಾರಿ ಮಾಡಿದರು. ಇಂಡಿಯನ್ ಎಕ್ಸ್‌ಪ್ರೆಸ್ಸು, ಟೈಮ್ಸ್ ಆಫ್ ಇಂಡಿಯಾ ಇಂಥ ದೊಡ್ಡ ಸಂಸ್ಥೆಗಳು ಮಾಡ್ತಿರಲಿಲ್ಲ. ಇಂಡಿಯನ್ ಎಕ್ಸ್‌ಪ್ರೆಸ್ ವಿರುದ್ಧ 8 ದಿವಸಗಳ ಕಾಲ ಮುಷ್ಕರ ಮಾಡಿದ್ವಿ. ಸಂಯುಕ್ತ ಕರ್ನಾಟಕದ ಬೆಂಗಳೂರು ಆವೃತ್ತಿಗೆ ಸುಮಾರು 1 ವರ್ಷ ಕಾಲ ಬೀಗ ಮುದ್ರೆ ಬಿದ್ದಾಗ ನಡೆದ ಹೋರಾಟದ್ದೇ ಇನ್ನೊಂದು ಕತೆ. ಸಂಯುಕ್ತ ಕರ್ನಾಟಕ ಕ್ಲೋಸ್ ಅಂತ ನೋಟಿಸ್ ಅಂತಿದ್ದಾರೆ. ಆವಾಗಿದ್ದವರು ಪ್ರೊಪರೇಟರು ಶ್ರೀಮಾನ್ ಬಸವರಾಜ್ ಅವರು. ಬೆಂಗಳೂರು ಸ್ಟೇಷನ್ ಕ್ಲೋಸ್ ಆಗಿದೆ. 1 ವರ್ಷ ಮುಚ್ಚಿತ್ತು. 1 ವರ್ಷ ವರ್ಕರ್ಸನ್ನು ತಡೆದಿಟ್ಕೊಳ್ಳೋದೇ ಕಷ್ಟ. ಸರ್ಕಾರನೇ ಪರಿಹಾರ. ಆವಾಗ ಹೇಳಿದರು ಗುಂಡೂರಾವು ಹೋಮ್ ಆಫೀಸ್ಗೆ ಹೊರಟಿದ್ದಾರೆ, ಇನ್ನೇನು ಮನೆಯನ್ನು ಬಿಟ್ಬಿಡ್ತಾರೆ, ನೀವು ಹೋಮ್ ಆಫೀಸ್ ಹತ್ರ ಹೋಗಿ ಸರ್ ಅಲ್ಲ. ಸರಿ, ಅದೇ ಒಳ್ಳೆಯದು. ಹೋಮ್ ಅಲ್ಲೂ ಅಷ್ಟೇ ಜನ ಇದ್ದಾರೆ, ಇನ್ನೂ ಜಾಸ್ತಿ ಜನ ಇದ್ದಾರೆ. ಏನು ಮಾಡೋದು, ಅವ್ರು ಕಣ್ಣಿಗೆ ಕಾಣಿಸ್ಕೊಳ್ಬೇಕಲ್ಲ ನಾನು ಇದ್ದೀನಿ ಅಂತ. ಒಂದು ದಿಂಡೆ ಇತ್ತಲ್ಲಿ, ಅಲ್ಲೆಲ್ಲ ಮಣ್ಣು ತೆಗೆದು ಒಂದು ರಾಶಿ ಹಾಕಿದ್ರು ಕಾವೇರಿನಲ್ಲಿ. ನಾನು ಅದ್ರ ದಿಂಡೆ ಮೇಲೆ ನಿಂತ್ಕೊಂಡಿದ್ದೆ. ಒಳಗಡೆಯಿಂದ ಬಂದಿರೋದು ಯಾರು ಅಡ್ಡ ಹಾಕಿ ಕೊಡೋರು. ಈಗ ನೋಡಿದರು, ನಾನು ಕಾಣಿಸ್ನಲ್ಲ. ಏನು ಅರ್ಜುನ್ ದೇವ್ ಅಂತ ಏನು ಹೇಳ್ತೀರಿ ಸರ್, ಸಂಯುಕ್ತ ಕರ್ನಾಟಕನೇ ಓಪನ್ ಮಾಡಿಲ್ಲ ನೀವು, ನಾಳೆ ನಾಡಿದ್ದು ಈ ಥರ ಮೀಟಿಂಗ್ಗಳು ಮಾಡ್ಕೊಂಡಿದ್ದಾರೆ, ಕೆಲಸ ಆಗುತ್ತೆ ಸರ್, ವರ್ಕರ್ಸ್ ಎಲ್ಲ ಸಾಯ್ತಿದ್ದಾರೆ, ಏನು ಮಾಡ್ತೀರಿ ಅವ್ರನ್ನ, ಹೋಗ್ರಿ ನಾಳೆನೇ ಮಾಡ್ತೀನಿ ಅಂದ್ಬಿಟ್ರು. ಗುಂಡೂರಾವ್ ಮಾತಿ ಯಾವಾಗ ಹೇಳಿದ್ರು ಕೂಡ ಮಾಡ್ತಾರೆ. ಪತ್ರಕರ್ತರ ಗೃಹ ನಿರ್ಮಾಣ ಸಹಕಾರ ಸಂಘಕ್ಕೆ ನಾವು ಮುಂದಾದ್ವಿ.
ನಮ್ಮ ಸ್ನೇಹಿತರು MS ಮಣಿಯವರು ಅದಕ್ಕೆ ಮುಖ್ಯ ಪ್ರವರ್ತಕರಾಗಿ ಬಂದರು. ನಾರಾಯಣ ಅವರಿದ್ದರು, KR ಮಂಗಳಾ ಅವರಿದ್ದರು, ಮದನ್ ಗೌಡರು ನಮ್ಮ ಜೊತೆ ನಿರ್ದೇಶಕರಾಗಿ ಕೆಲಸ ಮಾಡಿದ್ರು. 1,000 ಪತ್ರಕರ್ತರು 2 ತಿಂಗಳಲ್ಲಿ ಸದಸ್ಯರಾಗ್ಬಿಟ್ಟು ನಮಗೆ ನಿವೇಶನ ಬೇಕು ಅನ್ನೋಂಥ ಒಂದು ಮನವಿಯನ್ನು ಅವರು ನಮಗೆ ಸಲ್ಲಿಸಿದರು. ಎಲೆಕ್ಟ್ರಾನಿಕ್ ಸಿಟಿನಲ್ಲಿ ನಾವು ಮೊದಲನೇ ಪ್ರಾಜೆಕ್ಟನ್ನು ಮಾಡಿದ್ವಿ. ಪತ್ರಿಕಾ ಬಡಾವಣೆ ಅನ್ನೋಂಥದ್ದು ಒಂದನ್ನು ಮಾಡಿದ್ವಿ. ಆ ಪ್ರಾಜೆಕ್ಟನ್ನು ಮುಗಿಸಿ ಈಗ ಮತ್ತೊಂದು ಪ್ರಾಜೆಕ್ಟು ನಮಗೆ ಎಲೆಕ್ಟ್ರಾನಿಕ್ ಸಿಟಿ ಆ ದಿಕ್ಕಿಗಾಯಿತು. ನಮಗೆ ತುಮಕೂರು ರೋಡು ಇಲ್ಲದ್ರೆ ಮೈಸೂರು ರೋಡ್ನಲ್ಲಿ ನಿವೇಶನಗಳು ಬೇಕು ಅಂತ ಬಹಳಷ್ಟು ಸದಸ್ಯರು ಒತ್ತಾಯ ಮಾಡಿರೋದರಿಂದ ನಾವು ಮೈಸೂರು ರೋಡ್ನಲ್ಲಿ ದೊಡ್ಡ ಆಲದ ಮರದ ಎದುರುಗಡೆ ಒಂದು 10 ಎಕರೆ ಜಮೀನನ್ನು ನಾವು ತೆಗೆದುಕೊಂಡು ಪತ್ರಕರ್ತರ ಗೃಹ ನಿರ್ಮಾಣ ಸಹಕಾರ ಸಂಘದಿಂದ ಪತ್ರಕರ್ತರಿಗೆ ನಿವೇಶನಗಳನ್ನು ಕೊಟ್ಟಿದ್ದೀವಿ. ಪತ್ರಕರ್ತರಿಗೆ ಈ ಸೌಕರ್ಯಗಳನ್ನು ಒದಗಿಸುವುದರ ಜೊತೆಗೆ ಸಂಘವು ಸದಸ್ಯರ ವೃತ್ತಿ ಕೌಶಲ ಅಭಿವೃದ್ಧಿಗೂ ಗಮನ ನೀಡಿದೆ. ಗ್ರಾಮೀಣ ಪತ್ರಕರ್ತರಿಗೆ ವಾರ್ಷಿಕ ತರಬೇತಿ ಶಿಬಿರಗಳಲ್ಲದೆ ರಾಷ್ಟ್ರಮಟ್ಟದ ತರಬೇತಿ ಶಿಬಿರ ಮತ್ತು ತೃತೀಯ ಜಗತ್ತಿನ ದೇಶಗಳ ಪತ್ರಕರ್ತರಿಗಾಗಿ ಅಂತಾರಾಷ್ಟ್ರೀಯ ಮಟ್ಟದ ತರಬೇತಿ ಶಿಬಿರವನ್ನು ಸಂಘ ಆಯೋಜಿಸಿದೆ. ಪತ್ರಕರ್ತರಿಗೆ ವಿವಿಧ ವಿಭಾಗಗಳಲ್ಲಿ ವಾರ್ಷಿಕ ಪ್ರಶಸ್ತಿಗಳನ್ನು ನೀಡುತ್ತಾ ಬಂದಿದೆ. ಸಂಘದ ವಾರ್ಷಿಕ ಸಮ್ಮೇಳನಗಳಂತೂ ಸಂಘಟನೆ ಪಾಲಿಗೆ ಚಿಂತನ ಮಂಥನದ ಸಾರ್ಥಕ ಸಂದರ್ಭಗಳಾಗಿವೆ. ಸಂಘದ ಅಧ್ಯಕ್ಷರಾಗಿದ್ದ HS ಸೂರ್ಯನಾರಾಯಣ ವಾರ್ತಾ ಇಲಾಖೆ ಒತ್ತಾಸೆಯಿಂದ ಕೇರಳದಲ್ಲಿ ಅಧ್ಯಯನ ಪ್ರವಾಸ ಕೈಗೊಂಡು ಪತ್ರಿಕಾ ಅಕಾಡೆಮಿ ರಚನೆಗೆ ಶಿಫಾರಸು ಮಾಡಿದರು. ಅದರಂತೆ ಅಸ್ತಿತ್ವಕ್ಕೆ ಬಂದ ಕರ್ನಾಟಕ ಪತ್ರಿಕಾ ಅಕಾಡೆಮಿ ಈಗ ಮಾಧ್ಯಮ ಅಕಾಡೆಮಿಯಾಗಿ ಪತ್ರಕರ್ತರ ವೃತ್ತಿ ನೈಪುಣ್ಯವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಕಾರ್ಯೋನ್ಮುಖವಾಗಿದೆ. ಮೊದಲು ಸಂಘದೊಟ್ಟಿಗೆ ಇದ್ದ ಪತ್ರಕರ್ತರ ಸಹಕಾರ ಸಂಘ ಈಗ ಸ್ವತಂತ್ರವಾದ ಬೃಹತ್ ಸಂಸ್ಥೆಯಾಗಿ ಬೆಳೆದಿದೆ. ಸಂಘದಲ್ಲೇ ಹೆಚ್ಚಾಗಿ ನಡೆಯುತ್ತಿದ್ದ ಪತ್ರಿಕಾಗೋಷ್ಠಿಗಳು ಈಗ ಪ್ರೆಸ್ ಕ್ಲಬ್ಗೆ ಸ್ಥಳಾಂತರಗೊಂಡಿವೆ. ಸಂಘದ ಅಧ್ಯಕ್ಷ SV ಜಯಶೀಲರಾವ್ ನಂತರದಲ್ಲಿ ಬೆಂಗಳೂರು ವರದಿಗಾರರ ಕೂಟವನ್ನು ಹುಟ್ಟುಹಾಕಿದರು. ಸಂಘದ ಬೆಳವಣಿಗೆ ಹೀಗೆ ಹಲವು ವೃತ್ತಿಪರ ಸಂಸ್ಥೆಗಳ ಹುಟ್ಟಿಗೂ ಕಾರಣವಾಗಿದೆ. ಸಾಮಾನ್ಯ ಪ್ರಜೆಗಿರುವುದಕ್ಕಿಂತ ಹೆಚ್ಚಿನ ಸ್ವಾತಂತ್ರ್ಯವೇನು ಪತ್ರಕರ್ತನಿಗೆ ಬೇಕಿಲ್ಲ. ಆದರೆ ಅದಕ್ಕಿಂತ ಕಡಿಮೆಯಾಗಿಯೂ ಇರಬಾರದು. DVG. ಈಗ ಉತ್ತರ ಪ್ರದೇಶದಲ್ಲಿ ಮುಖ್ಯಮಂತ್ರಿ ಇರೋಂಥ ಅಖಿಲೇಶ್ ಯಾದವ್ ಅವರ ಸ್ವಂತ ಜಿಲ್ಲೆ ಎಟ್ಟಾದಲ್ಲಿ ಒಬ್ಬ ಹಿಂದಿ ದೈನಿಕ ವರದಿಗಾರನ ಗುಂಡಿಕ್ಕಿ ಹತ್ಯೆ ಮಾಡಿದ್ದಾರೆ. ಮುಂಬೈಯಲ್ಲಿ ಕಳೆದ ವರ್ಷ ಒಬ್ಬ ಮಹಿಳಾ ಪತ್ರಿಕಾ ಛಾಯಾಗ್ರಾಹಕಿನ ಅತ್ಯಾಚಾರ ಮಾಡಿಬಿಟ್ರು. ಬಿಹಾರದಲ್ಲಿ ಜುಮ್ಲೆ ಸೆ ಜಂಗ್ ಅನ್ನೋ ಪತ್ರಿಕೆಯ ವರದಿಗಾರ್ತಿ ಚೈತಾಲಿ ಸಾಂತ್ರಾ ಅಂತ ಅವ್ರನ್ನ ಮನೆಗೆ ಬಾಂಬನ್ನು ಪಾರ್ಸಲ್ ಮಾಡೋ ಮೂಲಕ ಹತ್ಯೆ ಮಾಡಿದ್ದಾರೆ. ದೆಹಲಿಯಲ್ಲಿ ನಿರುಪಮಾ ಪಾಠಕ್ ಅನ್ನಂಥ ದೆಹಲಿ ವರದಿಗಾರ್ತಿನ ಬಾಂಬಾಕಿ ಹತ್ಯೆ ಅವ್ರ ಮನೇಲೇ ಹತ್ಯೆ ಮಾಡಿಬಿಟ್ಟಿದ್ದಾರೆ. ಈ ಪತ್ರಕರ್ತರ ಮೇಲೆ ಹತ್ಯೆ ಅನ್ನೋಂಥದ್ದು ಅಲ್ಲಿ ಅನ್ನೋಂಥದ್ದು ಬರೀ ನಮ್ಮ ದೇಶಕ್ಕೆ ಮಾತ್ರ ಸೀಮಿತ ಆಗಿಲ್ಲ, ವಿದೇಶಗಳಲ್ಲೂ ನಡೀತಾ ಇದೆ. ಅದನ್ನು ಅಮೇರಿಕಾದಲ್ಲಿ 2 ಪತ್ರಕರ್ತರನ್ನ ಶಿರಚ್ಛೇದ ಮಾಡಿದ್ದಾರೆ. ಮತ್ತು ಚಾರ್ಲಿ ಹೆಬ್ಡೋ ಅನ್ನೋಂಥ ಒಂದು ವಿಡಂಬನಾತ್ಮಕ ಪತ್ರಿಕೆ ಕಚೇರಿಗೆ ದಾಳಿ ಮಾಡಿ 8 ಜನ ಪತ್ರಕರ್ತರನ್ನ ಗುಂಡಿಕ್ಕಿ ಹತ್ಯೆ ಮಾಡಿದ್ದಾರೆ. ಮತ್ತು ಫ್ರೀಡಮ್ ಹೌಸ್ ಅನ್ನೋಂಥ ಒಂದು ಸಮೀಕ್ಷೆ ಪ್ರಕಾರ ಅದು ಕೊಟ್ಟಂತೆ 2013 ವರದಿ ಪ್ರಕಾರ 7 ಜನ ಪತ್ರಕರ್ತರಲ್ಲಿ ಒಬ್ಬ ಪತ್ರಕರ್ತ ಮಾತ್ರ ಮುಕ್ತವಾಗಿ ಕಾರ್ಯನಿರ್ವಹಿಸುವಂಥ ಸ್ಥಿತಿ ಇದೆ ಈ ಜಗತ್ತಲ್ಲಿ ಅಂತ ಹೇಳಿದ್ದಾರೆ. ಪತ್ರಿಕಾ ಸ್ವಾತಂತ್ರ್ಯದ ಪ್ರಶ್ನೆ ಬಂದಾಗಲಂತೂ ಸಂಘ ಯಾವಾಗಲೂ ಜಗ್ಗದೆ ಕುಗ್ಗದೆ ಮುನ್ನುಗ್ಗಿದೆ. ಮಾಧ್ಯಮಗಳು ಮತ್ತು ವಕೀಲರ ಸಂಘರ್ಷದ ಪ್ರಕರಣವಾಗಲಿ, ಪತ್ರಿಕಾ ಕಚೇರಿಗಳ ಮೇಲೆ ದಾಳಿ ನಡೆದ ಪ್ರಸಂಗಗಳಾಗಲಿ, ಅಥವಾ ಈಚೆಗೆ ಪತ್ರಕರ್ತನನ್ನೇ ಜೈಲಿಗೆ ತಳ್ಳಿದ ಮಂಗಳೂರಿನ ಹೋಂಸ್ಟೇ ಪ್ರಕರಣವಾಗಲಿ, ಸಂಘ ಪತ್ರಕರ್ತರ ಸ್ವಾತಂತ್ರ್ಯದ ವಿಷಯದಲ್ಲಿ ಎಂದೂ ರಾಜಿಯಾಗಿಲ್ಲ. ಮಂಗಳೂರಿನ ಹೋಂಸ್ಟೇಯಲ್ಲಿ ಒಂದು ಯುವಕ ಯುವತಿಯರ ಒಂದು ಗುಂಪು ಬರ್ತ್ಡೇಯನ್ನು ಆಚರಿಸಿದ ಸಂದರ್ಭದಲ್ಲಿ ಒಂದು ಮತಾಂಧ ಶಕ್ತಿಗಳು ಅವರ ಮೇಲೆ ದಾಳಿಯನ್ನು ಮಾಡಿದರು. ಈ ದಾಳಿಯ ವರದಿಯನ್ನು ನಾವು ಟೆಲಿಕಾಸ್ಟ್ ಕೂಡ ಮಾಡಿದ್ವಿ. ಸೊ ಈ ಹಿನ್ನೆಲೆಯಲ್ಲಿ ಆಗಿನ ಸರ್ಕಾರ ನಮ್ಮ ಮೇಲೆ
ಪ್ರಕರಣವನ್ನು ದಾಖಲಿಸಿತ್ತು. ಆ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘ ನಮ್ಮ ಪರವಾಗಿ ಪ್ರತಿಭಟನೆಯನ್ನು ಬೆಂಗಳೂರಿನಲ್ಲಿ ಪ್ರತಿಭಟನೆಯನ್ನು ಕೂಡ ಮಾಡಿಸಿತ್ತು ಮತ್ತು ರಾಜ್ಯದ ಎಲ್ಲ ಕಡೆ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಪ್ರತಿಭಟನೆ ನಡೆಯೋ ಥರ ಕರ್ನಾಟಕ ರಾಜ್ಯ ಪತ್ರಕರ್ತರ ಸಂಘ ನೋಡಿಕೊಂಡಿತ್ತು. ನಂತರ ಕಾರ್ಯನಿರತ ಪತ್ರಕರ್ತರ ಸಂಘ ನನ್ನ ಮೇಲೆ ಹಾಕಿದ್ದಂಥ ಕೇಸನ್ನು ವಾಪಸ್ ಪಡಿಬೇಕು ಮತ್ತು ಜೈಲಿಂದ ಬಿಡುಗಡೆ ಮಾಡಬೇಕು ಅನ್ನೋಂಥ ಆಗ್ರಹದ ಪ್ರತಿಭಟನೆ ಮತ್ತು ಮನವಿ ಏನಿದೆ, ಈ ಮನವಿಯ ಹಿನ್ನೆಲೆಯಲ್ಲಿ ಈಗಿನ ಸರ್ಕಾರ ಈ ಕೇಸನ್ನು ವಾಪಸ್ ಪಡೆದಿರುವಂಥದ್ದು ಮತ್ತು ಈಗ ನಾನು ಈ ಕೇಸಿಂದ ಬಿಡುಗಡೆ ಆಗಲಿಕ್ಕೆ ಸಾಧ್ಯ ಆಗಿರುವಂಥದ್ದು. ಈಗಂತೂ ಮಾಧ್ಯಮಗಳ ಸ್ವರೂಪ ಮೂಲಭೂತವಾಗಿ ಬದಲಾಗಿ ಹೋಗಿದೆ. ಪತ್ರಿಕೆಗಳಾದವು, ಸುದ್ದಿವಾಹಿನಿಗಳಾದವು, ಈಗ ಸಾಮಾಜಿಕ ಮಾಧ್ಯಮಗಳೂ ಬಂದಾಯಿತು. ಅಷ್ಟಾದರೂ ಅಂದಿಗೂ ಇಂದಿಗೂ ಪತ್ರಕರ್ತನ ಆತಂಕ ಮಾತ್ರ ತಗ್ಗಿಲ್ಲ. ಆದರೆ ಪತ್ರಕರ್ತರ ಸಮಸ್ಯೆಗಳು ಮತ್ತು ಪತ್ರಕರ್ತರಿಗೆ ಬೇಕಾದ ಸೌಲಭ್ಯಗಳು, ಅನುಕೂಲತೆಗಳು ಮಾತ್ರ ಪತ್ರಕರ್ತ ಎಲ್ಲಿ ನಿಂತಿದ್ದಾನೋ ಅಲ್ಲೇ ನಿಂತಿದೆ. ಪತ್ರಿಕೆಗಳು ಮಾತ್ರ ಭಾಳ ಬೃಹದಾಕಾರವಾಗಿ ಬೆಳೆದಿದ್ದಾವೆ. ಅವರಿಗೆ ಅನೇಕ ಸಮಸ್ಯೆಗಳಿದ್ದಾವೆ. ಆರೋಗ್ಯ ಭಾಗ್ಯ ಇರ್ಬೋದು, ಸ್ಮಾರ್ಟ್ ಕಾರ್ಡ್ ಇರ್ಬೋದು, ಮತ್ತು ಹೊಸ ಜಾಹೀರಾತು ನೀತಿನೂ ಕೂಡ ನಾವು ತಂದಿದ್ದೀವಿ. ಹಾಸನ ಜಿಲ್ಲೆಯಲ್ಲಿ ನಡೆಯುವ ರಾಜ್ಯ ಮಟ್ಟದ ಸಮ್ಮೇಳನದಲ್ಲಿ 1 ಕೋಟಿ ರೂಗಳ ಕ್ಷೇಮಾಭಿವೃದ್ಧಿಯನ್ನು ನಮ್ಮ ಪತ್ರಕರ್ತರೇ ಸ್ವತಃ ಹಾಕಿ ಮಾಡುವಂಥ ಒಂದು ಯೋಜನೆಯನ್ನು ಜಾರಿ ತರಲಿಕ್ಕೆ, ಅಲ್ಲಿ ಉದ್ಘಾಟನೆ ಮಾಡಿಸಲಿಕ್ಕೆ ಕಾರ್ಯಪ್ರವೃತ್ತರಾಗಿದ್ದೇವೆ. ಸಂಘವಂತೂ ಸದಾ ಪತ್ರಕರ್ತನ ಹಿತಚಿಂತನೆ ಮಾಡುವ ಸಂಸ್ಥೆಯಾಗಿ, ಸುತ್ತ ಕವಿದ ಮಬ್ಬಿನಲ್ಲಿ ಪುಟ್ಟ ಹಣತೆಯಾಗಿ ಬೆಳಕು ಬೀರುತ್ತಾ ನಿಂತಿದೆ.